ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಅಪ್ಡೇಟ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಿವು. ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಈಗ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಆದರೆ ಬಂದಿದೆ. ಸೊ ಬನ್ನಿ ಅದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ಇದೀಗ ಬಂದಿರತಕ್ಕಂತಹ ಇನ್ಫಾರ್ಮೇಷನ್ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣವನ್ನು ಪಡ್ಕೋಬೇಕಂತಂದರೆ ಬಯೋಮೆಟ್ರಿಕ್ ಕಡ್ಡಾಯ ಅಂತ ಹೇಳಿ ಮಾಹಿತಿಗಳಾದರೆ ಬರ್ತಿದ್ದಾವೆ. ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ನಾವು ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ರಾಜ್ಯ ಸರ್ಕಾರದ ಕಡೆಯಿಂದ ಇದಕ್ಕೆ ಸಂಬಂಧಪಟ್ಟಂತೆ ಚಿಂತನೆಯನ್ನು ಮಾಡಲಾಗಿದೆ. ಸೊ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಇನ್ನು ಮುಂದೆ ಪಡ್ಕೋಬೇಕಂತಂದರೆ ನೀವು ಬಯೋಮೆಟ್ರಿಕ್ಕನ್ನು ಅಂತಂದರೆ ತಂಬನ್ನು ನೀಡಬೇಕಾಗಿರತ್ತೆ ಅಂತ ಹೇಳಿ. ಆದರೆ ಅಧಿಕೃತವಾಗಿ ಇದುವರೆಗೂ ಸಹ ಎಲ್ಲೂ ಸಹ ಮಾಹಿತಿಯನ್ನಾದರೆ ನೀಡಿಲ್ಲ. ಅದರಲ್ಲೂ ಪ್ರತ್ಯೇಕವಾಗಿ ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುವಾಗ ಸೊ ನೀವು ಬಯೋಮೆಟ್ರಿಕ್ಕನ್ನು ನೀಡಬೇಕಾಗಿರುತ್ತೆ ಅಂತ ಹೇಳಿ ಇದುವರೆಗೂ ಸಹ ಅಧಿಕೃತವಾಗಿ ಸರ್ಕಾರದ ಕಡೆಯಿಂದ ಘೋಷಣೆ ಆದರೆ ಮಾಡಿಲ್ಲ. ಓಕೆನಾ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಚಿಂತನೆಯನ್ನಾದರೆ ಮಾಡಲಾಗಿದೆ. ಸೊ ಆ ಕಾರಣದಿಂದಾಗಿ ಸೊ ಯಾರೂ ಸಹ ಈಗಲೇ ತಂಬನ್ನು ನೀಡ್ತಕ್ಕಂತಹ ಅವಶ್ಯಕತೆ ಇಲ್ಲ. ಸೊ ತುಂಬ ಜನ ಮಹಿಳೆಯರು ಹೀಗೆ ಮಾಡ್ತಿದ್ದಾರೆ. ಸೊ ಆ ಕಾರಣದಿಂದಾಗಿ 31ನೇ ಕಂತಿನಿಂದ ಬಯೋಮೆಟ್ರಿಕ್ಕನ್ನು ನೀಡಬೇಕು ಅಂತ ಹೇಳಿ ಎಲ್ಲೂ ಸಹ ಅಧಿಕೃತವಾಗಿ ಸರ್ಕಾರದ ಕಡೆಯಿಂದ ಮಾಹಿತಿಯನ್ನು ನೀಡಿಲ್ಲ. ಸೊ ಮಾಹಿತಿ ನೀಡಿದಾಗ ಆದಷ್ಟು ಬೇಗ ನಾನು ತಿಳಿಸ್ಕೊಡ್ತೀನಿ. ಸೊ ಸದ್ಯಕ್ಕೆ ಯಾವ ರೀತಿ ಹಣ ಬರ್ತಿತ್ತು ಸೊ ಅದೇ ರೀತಿ ನಿಮ್ಮ ಖಾತೆಗೆ ಹಣ ಆದರೆ ಬರುತ್ತೆ ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣವ. ಓಕೆನಾ. ಸೊ ಇವತ್ತಿನ ಒಂದು ವಿಡಿಯೋ ಇದೇ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೀನಿ. ಅದಕ್ಕೋಸ್ಕರ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೀಗ ನಾವು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಆ್ಯಂಡ್ ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.